ಕೂಡ ನನ್ನ ಜೊತೆಲಿದ್ದಾರೆ. ಸರ್, ಈಗಾಗಲೇ ಕೂಡ ಮೊನ್ನೆ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಜನಿವಾರವನ್ನು ತೆಗೆಸಿದ್ದಾರೆ ಅಂತ ಹೇಳಿ ಈಗಾಗಲೇ ತಾವು ಕೂಡ ಸಿಎಂಗೆ ಒಂದು ಪತ್ರವನ್ನು ಬರೆದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲೆಲ್ಲಿ ಘಟನೆಗಳು ನಡೆದಿರುವಂಥದ್ದು ಮತ್ತೆ ಯಾಕೆ ಬ್ರಾಹ್ಮಣ ಸಮುದಾಯದ ಈ ಒಂದು ಜನಿವಾರ ಟಾರ್ಗೆಟ್ ಆಗಿತ್ತು ಅಧಿಕಾರಿಗಳಿಗೆ? ನನಗೆ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಬಂದಂಥ ಮಾಹಿತಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಿಇಟಿ ಪರೀಕ್ಷೆ ಬರುವಂಥ ವಿದ್ಯಾರ್ಥಿಗಳ ಬಗ್ಗೆ ಅವರು ಧರಿಸಿರುವ ಒಂದು ಯಜ್ಞೋಪವೀತ ಅಂದರೆ ಜನಿವಾರವನ್ನು ತೆಗೆದು ಪರೀಕ್ಷೆ ಬರೀಬೇಕು ಅಂತ ಹೇಳಿ ಅಲ್ಲಿನ ಸಿಇಟಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಂತ ಹೇಳಿ ಆ ಹುಡುಗರು ಕೆಲವರು ಧರಿಸಿದಂಥ ಯಜ್ಞೋಪವೀತನ ಕಟ್ ಮಾಡಿದ್ದಾರೆ. ಮತ್ತೆ ಕಟ್ ಮಾಡಿ ಅವರಿಗೆ ಒಂದಿಬ್ಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನು ಕೆಲವರು ಧೈರ್ಯ ಮಾಡಿ ಪರೀಕ್ಷೆ ಬರೀಲಾರದಿರನೇ ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಈ ವಿಚಾರದಲ್ಲಿ ನಾವು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಒಟ್ಟು ಬ್ರಾಹ್ಮಣ ಸಮುದಾಯ ಈ ದೌರ್ಜನ್ಯ ಏನಾಗಿದೆ ಇದನ್ನು ತೀವ್ರವಾಗಿ ಖಂಡಿಸ್ತೀವಿ. ಸರ್ಕಾರ ಇಂತಹ ಒಂದು ಕೆಲಸಗಳನ್ನ ನಡೀಲಿಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಜೊತೆಯಲ್ಲಿ ಬೇರೆ ಒಂದು ಜನಾಂಗದವರಿಗೆ ನೀವು ಬೇರೆ ಎಲ್ಲ ವಸ್ತ್ರಗಳನ್ನ ಹಾಕೊಂಡ್ಬಂದು ಪರೀಕ್ಷೆಗಳನ್ನ ಬರೀಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಬ್ರಾಹ್ಮಣ ಸಮುದಾಯದ ಹುಡುಗರು ಜನಿವಾರ ಹಾಕೊಂಡು ಬರೆಯೋದು ತಪ್ಪು ಅಂತ ಹೇಗೆ ಹೇಳ್ತೀರಾ? ಅಥವಾ ಜನಿವಾರ ಕಟ್ ಮಾಡಿ ಬರೀರಿ, ಇದು ಎಕ್ಸಾಮ್ಸ್ ಬರೀರಿ ಅಂತ ಹೇಳಿ ಇದು ಒಂದು ಮಟ್ಟಕ್ಕೆ ಹೇಳಬೇಕು ಅಂದರೆ ಸಂಪೂರ್ಣವಾಗಿ ಬ್ರಾಹ್ಮಣ ಸಮಾಜದ ಮೇಲೆ ನಡೀತಿರುವಂಥ ದೌರ್ಜನ್ಯ. ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಅಟ್ರಾಸಿಟಿ ಆನ್ ಬ್ರಾಹ್ಮಣ್ ಕಮ್ಯುನಿಟಿ. ಸರ್, ಈಗ ಜನಿವಾರಕ್ಕೂ ಸಿಇಟಿ ಪರೀಕ್ಷೆಗೂ ಏನು ಸಂಬಂಧ ಸರ್? ಜನಿವಾರ ಹಾಕೊಂಡೋಗಿ ಸಿಇಟಿ ಪರೀಕ್ಷೆ ಬರಿಬಾರ್ದು ಅನ್ನೋಂಥದ್ದು ರೂಲ್ಸ್ ಏನಾದ್ರು ಇದೆಯಾ? ಇದು ರೂಲ್ಸ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಇದು ಧರ್ಮಕ್ಕೆ ಸಂಬಂಧಪಟ್ಟಂತ ವಿಚಾರ. ಎಲ್ಲೋ ಒಂದು ಕಡೆ